ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಮುಖ್ಯವಾಗಿ ಈಗ ಗುರುವಿನ ಬಲ ಸಂಪೂರ್ಣವಾಗಿ ಬರುತ್ತೆ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಗುರು ನಿಮ್ಮ ಒಂದು ಭಾಗ್ಯಸ್ಥಾನದಿಂದ ಸಂಚಾರ ಮೇಷದಿಂದ ವೃಷಭಕ್ಕೆ. ಸೊ ಹಾಗಾಗಿ ಗುರುವಿನ ಬಲ ಇರೋದ್ರಿಂದ ಸುಮಾರಷ್ಟು ನಿಂತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡಬಹುದು. ಶನೇಶ್ವರ ಯಥಾಸ್ಥಿತಿ ನಿಮ್ಮ ಒಂದು ಷಷ್ಠ ಸ್ಥಾನದಿಂದ ಉತ್ತಮ ಫಲವನ್ನೇ ಕೊಡ್ತಾನೆ. ರಾಹು ಮಂಗಳ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಬುಧನ ಜೊತೆಗೆ ಸ್ವಲ್ಪ ಮಿಶ್ರ ಫಲವನ್ನ ಕೊಡಬಹುದು. ಆದರೆ ಬುಧ ನಿಮಗೆ ಲಾಭ ಸ್ಥಾನದಿಂದ ಸಪ್ತಮ ಸ್ಥಾನದಿಂದ ನಿಮಗೆ ಅಷ್ಟಮಕ್ಕೆ 11ನೇ ತಾರೀಕಿಗೆ ಸಂಚಾರ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ರವಿ ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ರವಿಯಿಂದ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂತಹ ತಿಂಗಳು ಆಗಿರುತ್ತೆ. ಆದರೆ ಶುಕ್ರ ನಿಮಗೆ 20ನೇ ತಾರೀಕಿನಂದು ನಿಮ್ಮ ಒಂದು ಭಾಗ್ಯ ಸ್ಥಾನದಿಂದ ಸಂಚಾರ, ಶುಕ್ರ, ರವಿ ಮತ್ತೆ ಗುರು 2 ವಾರಗಳ ನಂತರ ನಿಮಗೆ ನಿಮ್ಮ ಭಾಗ್ಯದಲ್ಲಿ ಸಂಯೋಗ ಆಗ್ತಿರೋದು ತುಂಬಾ ಉತ್ತಮವಾದಂತಹ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ, ತುಂಬಾ ಒಂದು ರಿಸರ್ಚ್ ಮಾಡುವಂತಹದ್ದಾಗಿರ್ಬೋದು, ತುಂಬಾ ಆಳವಾಗಿ ಯೋಚನೆ ಮಾಡುವಂತಹದ್ದು, ಎಲ್ಲದಕ್ಕೂ ಒಂದು ಸೆಕ್ಯೂರ್ ಆಗಿ ಇರಬೇಕಾದಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಆದರೆ ಯಾವುದೇ ರೀತಿಯ ಸೋಲುಗಳಿಂದ ಹಿಂಜರಿಯುವಂತಹ ವ್ಯಕ್ತಿತ್ವ ಇರೋದಿಲ್ಲ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಹುಡುಕುವಂತಹ ಸಾಮರ್ಥ್ಯ ಕನ್ಯಾ ರಾಶಿ, ಕನ್ಯಾ ಲಗ್ನದವರು ಇರುತ್ತೆ. ಜೊತೆಗೆ ಮಂಗಳ ಮತ್ತು ರಾಹು ಸಪ್ತಮದಲ್ಲಿದ್ದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧ ಆಗಿರುವುದಾಗಿರ್ಬೋದು, ನಿಮ್ಗೆ ಸಕಾಲಕ್ಕೆ ಸಹಕಾರ ಸಿಗದೆ ಇರುವಂತದ್ದಾಗಿರ್ಬೋದು, ನಿಮ್ಮ ಸ್ವಂತದ ಪ್ರಯತ್ನದ ಮೇಲೆ ನಿಮ್ಮ ಒಂದು ಗುರಿಯನ್ನು ಸಾಧನೆ ಮಾಡಬೇಕಾದಂತಹ ಅನಿವಾರ್ಯತೆ ಮತ್ತು ಮಾನಸಿಕ ಸ್ಥಿತಿ ಇರುತ್ತೆ. ಆದ್ರೆ 1 ವಾರದ ನಂತರ ನಿಮಗೆ ಬುಧ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಹೆಚ್ಚಿನ ಶ್ರಮ, ಪ್ರಯತ್ನ ಮತ್ತೆ ಹುಡುಕಾಡುವಂತಹ ಪ್ರಯತ್ನ, ಅದರಲ್ಲಿ ಹಂತ ಹಂತವಾಗಿ ಸಕ್ಸಸ್ ಆಗುವಂತಹ ಯೋಗಗಳು ಕೂಡ ಇದೆ. ಆದರೆ ಬೇರೆಯವರ ಸಹಕಾರದ ಕೊರತೆ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರು. ಇದರ ಜೊತೆಗೆ ನಿಮ್ಮ ಆರೋಗ್ಯ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಬರುವಂತಹ ತಿಂಗಳಲ್ಲಿ ರವಿ ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತದೆ, ಉಚ್ಚ ಸ್ಥಾನದಿಂದ ಸಂಚಾರ. ಆದರೆ ನಿಮಗೆ ಒಂದು ದೃಷ್ಟಿಕೋನ ಆಗಿರ್ಬೋದು, ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಬುಧನು ಕೂಡ ಅಷ್ಟಮ ಸ್ಥಾನಕ್ಕೆ ನಿಮ್ಮ ವೈಯಕ್ತಿಕವಾದಂತಹ ಆರೋಗ್ಯ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗತ್ತೆ. BP, ಎಂಗ್ಸೈಟಿ ಮತ್ತೆ ನಿಮಗೆ ಸ್ಟ್ರೆಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಜಾಯಿಂಟ್ ಪೇನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ, ಅದು ಉಲ್ಬಣಗಳಾಗುವಂಥದ್ದಿರುತ್ತೆ. ಎದೆ ನೋವಾಗಿರ್ಬೋದು, ಗ್ಯಾಸ್ಟ್ರಿಕ್ ಎಸಿಡಿಟಿ ಸಂಬಂಧಪಟ್ಟಂಥದ್ದು, ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂಥದ್ದು ಈ ಬರುವಂತಹ ತಿಂಗಳಲ್ಲಿ ಕನ್ಯಾ ರಾಶಿ, ಕನ್ಯಾ ಲಗ್ನದವರು ನೋಡ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಆದ್ರೂ ಕೂಡ ಗುರು ನಿಮಗೆ ಭಾಗ್ಯಸ್ಥಾನದಿಂದ ಸಂಚಾರ, ಗುರುವಿನ ಬಲ ಇರೋದ್ರಿಂದ ನಿಮಗೆ ಸರಿಯಾದ ಸಮಯಕ್ಕೆ ಸರಿಯಾದ ಮಾರ್ಗದರ್ಶನ, ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಗುರು ನಿಮ್ಮ ಒಂದು ಭಾಗ್ಯಸ್ಥಾನದ ಸಂಚಾರ 2 ವಾರಗಳ ನಂತರ ನಿಮಗೆ ಇರುವಂತಹ ಸಮಸ್ಯೆಗಳೆಲ್ಲ ಸರಿ ಹೋಗುವಂತಹ ಅವಕಾಶಗಳಿದೆ. ಎಂಥದೇ ರೋಗ ರುಜಿನಗಳು ಬಂದರೂ ಕೂಡ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಆಗಿರ್ಬೋದು, ಅದರಿಂದ ರೋಗದಿಂದ ಆಚೆ ಬರುವಂತಹ ಅನುಕೂಲ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿದೆ. ಇದರ ಜೊತೆಗೆ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡಬೇಕಾಗುತ್ತೆ. ನಿಮಗೆ ಪತ್ನಿ ಆಗಿರ್ಬೋದು, ಪತಿಯ ಸಹಕಾರದಿಂದ ಆಗಿರ್ಬೋದು, ಕುಟುಂಬದವರ ಸಹಕಾರದಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಶ್ರಮ, ಕಲಹದಿಂದ ಧನ ಪ್ರಾಪ್ತಿ ಆಗುವಂಥದ್ದಿರುತ್ತೆ. ಸ್ವಂತದ ವ್ಯಾಪಾರ ಮಾಡೋರಿಗೆ ಆದಾಯದ ಮೂಲಗಳು ಚೆನ್ನಾಗಿರುತ್ತೆ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಮನಸ್ತಾಪಗಳು ಇರುವಂಥದ್ದಿರುತ್ತೆ. ಬರುವಂತಹ ದುಡ್ಡು ಕಾಸು ಸ್ಟ್ರಕ್ ಆಗಿ ಬರುವಂಥದ್ದಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದಾರೋ ಅಂಥವರಿಗೆ ತೊಂದರೆಗಳನ್ನ ನೋಡುವಂಥದ್ದಾಗಿರುತ್ತೆ. ಆ ವಿಚಾರದಲ್ಲಿ ದುಡ್ಡು ಕಾಸು ಸ್ಟ್ರಕ್ ಆಗದಿರುತ್ತೆ. ತುಂಬಾ ಜಾಣ್ಮೆಯಿಂದ ಮತ್ತೆ ನಿಮ್ಮ ತೀಕ್ಷ್ಣ ಬುದ್ಧಿಯಿಂದ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನ ಮಾಡಬೇಕಾಗತ್ತೆ. ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಇರುತ್ತೆ. ಮುಂದೆ ಬರುವಂತಹ ದಿನಗಳಲ್ಲಿ ಅದರ ಅನುಕೂಲಗಳಾಗುವಂತಹ ಯೋಗಗಳಿದೆ. ಆದರೆ ಸುಮಾರಷ್ಟು ವಿಚಾರಗಳಲ್ಲಿ ನೀವೇ ಕಾಂಪ್ರಮೈಸ್ ಆಗಬೇಕಾದಂಥದ್ದಾಗಿರ್ಬೋದು, ನೀವು ವೈಯಕ್ತಿಕವಾಗಿ ಮೋಸ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಋಣಕ್ಕೆ ನೀವು ಬೀಳುವಂತಹ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಾಲ ತಗೋಬೇಕಾದಂತಹ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ನಡಿಗೆ ಇರಬೇಕು. ಅತಿಯಾದಂತಹ ಖರ್ಚುಗಳ ಮೇಲೆ ಕಡಿವಾಣವನ್ನ ಹಾಕಬೇಕಾಗತ್ತೆ. ಎದುರಿನ ವ್ಯಕ್ತಿ ತುಂಬಾನೇ ಜಾಣ್ಮೆಯಿಂದ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ನಿಮ್ಮಿಂದ ದುಡ್ಡು ಕಾಸು ತಗೊಳ್ಳುವಂತಹ ಪ್ರಯತ್ನ ಇರುತ್ತೆ. ಯಾವುದೇ ಒಂದು ಮೋಸದ ವ್ಯವಹಾರಕ್ಕೆ ತುತ್ತಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬೆಟ್ಟಿಂಗ್ ಆಗಿರ್ಬೋದು, ಯಾವುದೇ ಅನ್ಯ ಮಾರ್ಗದಿಂದ ಈಸಿಯಾಗಿ ಬರುವಂತಹ ದುಡ್ಡಿಗೆ ಆಮಿಷಕ್ಕೆ ಒಳಗಾಗದೇನೆ ನಿಮ್ಮ ಹಣಕಾಸಿನ ನಿರ್ವಹಣೆ ತುಂಬಾ ಚೆನ್ನಾಗಿ ಮಾಡ್ಬೇಕು ಬರುವಂತಹ ತಿಂಗಳಲ್ಲಿ. ಇದರ ಜೊತೆಗೆ ನೋಡಿ, ನಿಮ್ಮ ಸಂಬಂಧಗಳ ವಿಚಾರದಲ್ಲಿ ವೃದ್ಧಿ ಆಗುವಂತದ್ದಿರುತ್ತೆ. ಸಕಾಲಕ್ಕೆ ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ಒಂದು ಕೊಲೀಗ್ಸ್ ಆಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು, ಅವರಿಂದ ಮಾರ್ಗದರ್ಶನ ಸಿಗುವಂತದ್ದಾಗತ್ತೆ. ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಆದ್ರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಉದ್ಯೋಗದ ಅವಕಾಶಗಳು ಬರುವಂತಹ ಯೋಗಗಳಿದೆ. ಹಂತ ಹಂತವಾಗಿ ವೃದ್ಧಿ ಆಗುವಂತದ್ದಿರುತ್ತೆ. ಶನಿಶ್ಚರ ಷಷ್ಠ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ. ಒತ್ತಡ ಜಾಸ್ತಿ ಇರುತ್ತೆ, ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ.
ನೈಟ್ ಶಿಫ್ಟ್ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಬರುತ್ತೆ. ಮತ್ತೆ ದೂರದ ಪ್ರಯಾಣಗಳು ಆಕಸ್ಮಿಕವಾಗಿ ಆಗುವಂತಹ ಯೋಗಗಳು, ಎದುರಿನ ವ್ಯಕ್ತಿಯ ಒತ್ತಡ ಇಲ್ಲದ್ರೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಈ ಬರುವಂತಹ ತಿಂಗಳು ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ನೋಡುವಂತದ್ದಾಗಿರುತ್ತೆ. ಅದರಿಂದಾಗಿ ನಿಮ್ಮ ಒಂದು ಮಾನಸಿಕವಾದಂತಹ ದುಃಖ ಆಗಿರ್ಬೋದು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯಲ್ಲಿ ಇಂಬ್ಯಾಲೆನ್ಸ್ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬಾ ತಾಳ್ಮೆ ಇರ್ಬೇಕು. ಇಲ್ಲಾಂದ್ರೆ ಯಾರು ಆಲ್ರೆಡಿ ಉದ್ಯೋಗದಲ್ಲಿದ್ದಾರೆ, ಉದ್ಯೋಗದವರು ರಿಸೈನ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಉದ್ಯೋಗದನ್ನಷ್ಟೇ ವೈಯಕ್ತಿಕವಾದಂತಹ ಮಾಡಿದಂತಹ ಪ್ರಯತ್ನದಲ್ಲಿ ಕೆಲವೊಂದು ಸೋಲುಗಳನ್ನು ಕೂಡ ನೋಡುವಂತಹ ನೀವು ನಿರೀಕ್ಷೆ ಮಾಡ್ಬೋದು ಈ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ತಾಳ್ಮೆ ಇದ್ದಷ್ಟು ಕನ್ಯಾ ರಾಶಿ ಕನ್ಯಾ ಲಗ್ನದವರು ಉದ್ಯೋಗದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ. ಸಾಲ ಮತ್ತೆ ನಿಮಗೊಂದು ಪೈಪೋಟಿ ಕಾಂಪಿಟೇಷನ್ ನಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಹಿನ್ನಡೆ ಆಗುವಂತದ್ದಿರುತ್ತೆ. ಹಾಗಾಗಿ ಹಿತಶತ್ರುಗಳು ಜಾಸ್ತಿ ಇರ್ತಾರೆ. ನಿಮ್ಮ ಜೊತೆಗಿದ್ದಂತಹ ವ್ಯಕ್ತಿಗಳೇ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಕಾರ ಕೊಡದೇ ಇರುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ನಿಮ್ಮ ಸ್ವಂತದ ಸಾಮರ್ಥ್ಯದ ಮೇಲೆ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡುವಂಥದ್ದು ಕಲ್ತ್ಕೊಂಡ್ರೆ ತುಂಬಾ ಉತ್ತಮವಾಗಿ ಬರುವಂತ ತಿಂಗಳಲ್ಲಿ. ಜೊತೆಗೆ ಸಂಬಂಧಗಳಾಗಿರ್ಬೋದು, ಪತಿ ಪತ್ನಿ ಸಂಬಂಧಗಳಲ್ಲಿ ಸ್ವಲ್ಪ ಇರುಸು ಮುರುಸುಗಳಾಗುವಂಥದ್ದಿರುತ್ತೆ, ಮನಸ್ತಾಪಗಳಾಗುವಂತಹ ಸಾಧ್ಯತೆ ಇರುತ್ತೆ. ಮದುವೆ ವಿಚಾರಗಳಾಗಿರ್ಬೋದು, ಮದುವೆ ವಿಚಾರದಲ್ಲಿ ಅನುಕೂಲಗಳಾಗತ್ತೆ, ಆದ್ರೆ ಸ್ವಲ್ಪ ವಿಳಂಬದಿಂದ ಆಗುವಂಥದ್ದು. ಯಾರಿಗೆ ಮರು ಮದುವೆ ಮಾಡಿಕೊಳ್ಳುವಂತಹ ಅವಕಾಶಗಳಿದೆ ಅಂಥವ್ರಿಗೆ ಈ ಬರುವಂತಹ ತಿಂಗಳು ತುಂಬಾ ಉತ್ತಮವಾಗಿರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಮಂಗಳ ರಾಹು ಸಪ್ತಮ ಸ್ಥಾನದಲ್ಲಿದ್ದಾಗ ಯಾವುದೇ ಒಂದು ಸಂಬಂಧ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ತುಂಬಾ ಬಹಳ ದಿವಸ ನಿಲ್ಲದೆ ಇರುವಂತದ್ದಾಗಿರುತ್ತೆ, ಅನೈತಿಕವಾಗಿರುವಂತದ್ದಿರುತ್ತೆ. ಅದಕ್ಕೆ ಯಾವುದೇ ಒಂದು ರೀತಿಯ ಪ್ರಿನ್ಸಿಪಲ್ ಆಗಿರ್ಬೋದು, ಒಂದು ನೀತಿ ನಿಯಮಗಳಿರೋದಿಲ್ಲ. ಹಾಗಾಗಿ ಯಾವುದೇ ಒಂದು ಹೊಸ ಸಂಬಂಧ ಮಾಡ್ತಿದ್ರೆ ತುಂಬಾನೇ ಎಚ್ಚರಿಕೆಯಿಂದ ಒಂದು ಸಂಬಂಧಗಳನ್ನ ಬೆಳೆಸಬೇಕು. ಇಲ್ಲಾಂದ್ರೆ ಆ ವಿಚಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ. ನಿಮಗೆ 2 ವಾರಗಳ ನಂತರ ನಿಮ್ಮ ಒಂದು ಬದಲಾವಣೆಯನ್ನ ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ಗುರು, ರವಿ ಮತ್ತೆ ಶುಕ್ರ ಈ 3 ಗ್ರಹಗಳು ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ, ದುಡ್ಡು ಕಾಸಿನ ವಿಚಾರಗಳಾಗಿರ್ಬೋದು, ನಿಮ್ಮ ಭವಿಷ್ಯ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳನ್ನ ನೋಡುವಂತದ್ದಾಗತ್ತೆ. ದೈವ ಬಲ, ದೈವ ಕೃಪೆ ಮತ್ತೆ ಗುರು ಹಿರಿಯರ ಆಶೀರ್ವಾದ ಆಗಿರ್ಬೋದು, ನಿಮ್ಗೆ ಸದಾಕಾಲ ನಿಮ್ಮ ಒಂದು ಸಪೋರ್ಟ್ಗೆ ಬಂದು ನಿಲ್ಲುವಂತಹ ವ್ಯಕ್ತಿಗಳೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಶ್ರಮ ಇರುತ್ತೆ. ಆದರೆ ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಇನ್ಶೂರ್ಡ್ ಆಗಿರ್ಬೇಕು. ಯಾವುದೇ ಒಂದು ವೈಯಕ್ತಿಕವಾದಂತಹ ಆರೋಗ್ಯದ ಇನ್ಶೂರೆನ್ಸ್ ಆಗಿರ್ಬೋದು, ವಾಹನಗಳದ್ದಾಗಿರ್ಬೋದು, ನಿಮ್ಮ ಸುಖ ಅದರ ಬಗ್ಗೆ ಗಮನವನ್ನ ನೋಡ್ಬೇಕಾಗತ್ತೆ. ಇಲ್ಲಾಂದ್ರೆ ಮಾಡದೇ ಇರೋ ತಪ್ಪಿಗೆ ಒಂದು ರೀತಿಯ ಬ್ಲೇಮ್ಸು ಕೂಡ ನೋಡುವಂತಹ ಅನಿವಾರ್ಯತೆ ಈ ಬರುವಂತಹ ತಿಂಗಳಿದೆ. ಜೊತೆಗೆ ನೋಡಿ, ನಿಮಗೆ ದೂರದ ಪ್ರಯಾಣ ಮತ್ತೆ ನಿಮಗೆ ವೃತ್ತಿಯಲ್ಲಿ ದೂರದ ಪ್ರಯಾಣ ಓಡಾಡುವಂತದ್ದಿರುತ್ತೆ. ವಿದೇಶದ ಕಡೆಗೆ ಮತ್ತೆ ಪರಸ್ಥಳ ಹೋಗಿ ಕೆಲಸ ಮಾಡಬೇಕಾದಂತಹ ಮಾನಸಿಕ ಯೋಚನೆ, ಚಿಂತೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ನಿರ್ಧಾರ ಇದ್ರೆ ನಿಮಗೆ ಒಂದು ಬೇರೆ ಕಡೆಗೆ ಹೋಗಿ ಉದ್ಯೋಗ ಮಾಡುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡ್ಬೋದು. ಮಾನಸಿಕ ಸ್ಥಿತಿ ಮತ್ತೆ ನಿಮ್ಗೆ ಡಿಸ್ಪ್ಯೂಟ್ಸ್, ಪತಿ ಪತ್ನಿ ಸಂಬಂಧ ಆಗಿರ್ಬೋದು, ಬೇರೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೊಡತಗೊಳ್ಳೋ ವ್ಯವಹಾರದಲ್ಲಿ ಮನಸ್ತಾಪಗಳಿರುತ್ತೆ. ನಿಮ್ಗೆ ಯಾವುದೇ ಒಂದು ಡಿಸ್ಪ್ಯೂಟ್ಸ್ ಇದ್ರೆ ಅದರಿಂದ ಹಿಂದೆ ಹೋಗುವಂತ ಸಾಧ್ಯತೆ ಇದೆ. ನೀವು ಕೋರ್ಟ್ ಕಚೇರಿ ಪೈಪೋಟಿಗೆ ಹೋದ್ರೆ ವೈಯಕ್ತಿಕವಾಗಿ ನಿಮಗೆ ಅಷ್ಟೊಂದು ಲಾಭ ಆಗದೆ ಇರುವಂತದ್ದು ಈ ಬರುವಂತಹ ತಿಂಗಳಲ್ಲಿ ಯಾವುದೇ ರೀತಿಯ ನಿರ್ಧಾರ ಆಗಿರ್ಬೋದು, ವೈಯಕ್ತಿಕ ಒಂದು ಹಂತಕ್ಕೆ ಸೋಲನ್ನ ನೋಡ್ಬೇಕಾದಂತದ್ದಿರುತ್ತೆ. ಹಾಗಾಗಿ ಇಂಥ ವಿಚಾರಗಳಿಂದ ನೀವು ಎಷ್ಟು ದೂರ ಉಳಿತೀರೋ, ಇಲ್ಲಾಂದ್ರೆ ಅದನ್ನ ಮುಂದೂಡ್ಕೊಂಡ್ರೆ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಅನುಕೂಲಗಳಾಗುವಂತಹ ಯೋಗಗಳಿದೆ. ಏನ್ ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ನೀವು ಮಾಡ್ಬೇಕಾಗಿದ್ದು ಈಶ್ವರನ ಆರಾಧನೆ ಮಾಡಿ. ಪ್ರತಿ ಸೋಮವಾರ ದಿವಸ ನೀವು ಈಶ್ವರನಿಗೆ ಜಲಾಭಿಷೇಕ, ಕ್ಷೀರಾಭಿಷೇಕವನ್ನ ಮಾಡಿಸಿ, ಮತ್ತೆ ಈಶ್ವರನಿಗೆ ರುದ್ರಸ್ತುತಿಯನ್ನ ಪಠನೆ ಮಾಡಿ. ಇದಾದ ನಂತರ ನೀವು ಮಾಡ್ಬೇಕಾಗಿದ್ದು ವಿಷ್ಣುವಿನ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ. ಪ್ರತಿ ಬುಧವಾರ ಹಸಿರು ವಸ್ತ್ರದ ಜೊತೆಗೆ ಹೆಸರು ಕಾಳನ್ನ ದಾನ ಮಾಡಿ, ಜೊತೆಗೆ ಅಹೋಬಲ ನರಸಿಂಹ ಸ್ತೋತ್ರವನ್ನ ಪಠನೆ ಮಾಡಿ, ವಿಷ್ಣುವಿಗೆ ತುಳಸಿ ಮಾಲೆಯಿಂದ ಅರ್ಚನೆ ಮಾಡಿ. ನಿಮ್ಗೆ ಬರುವಂತಹ ವೈಯಕ್ತಿಕ ಸೋಲಾಗಿರ್ಬೋದು, ಕಷ್ಟ ಆಗಿರ್ಬೋದು, ಬೇಡದಿರೋ ಅಪವಾದಗಳಾಗಿರ್ಬೋದು, ಶತ್ರುವಿನಿಂದ ಆಗುವಂತಹ ಅನಾನುಕೂಲತೆಗಳು ಇವೆಲ್ಲ ಕೂಡ ದೂರ ಆಗುತ್ತೆ. ಸಾಧ್ಯವಾದರೆ ಶುಕ್ರನ ರತ್ನವನ್ನ ಧಾರಣೆ ಮಾಡಿ, ನಿಮ್ಗೆ ಡೈಮಂಡ್ ಆಗಿರ್ಬೋದು, ಜರ್ಕಾನ್ ಆಗಿರ್ಬೋದು, ಬೆಳ್ಳಿಯಲ್ಲಿ ಧಾರಣೆ ಮಾಡಿ. ಕೊನೆ ಪಕ್ಷ ಒಂದು ಬಿಳಿ ವಸ್ತ್ರವನ್ನಾದ್ರೂ, ನೀವು ಕೈ ವಸ್ತ್ರವನ್ನಾದ್ರೂ ಕೂಡ ನಿಮ್ಮ ಹತ್ರ ಇಟ್ಕೊಂಡು ಓಡಾಡಿದ್ರೆ ಶುಕ್ರನ ಕೃಪೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಳಿದಂತಹ ಪರಿಹಾರನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.